ಒಂದು ರಾಯಲ್ ಎನ್ಫೀಲ್ಡ್ ಬಿಟ್ಟವ್ರೆ ನೋಡಿದ್ಯಾ? ಇಲ್ಲ. ಯಾವುದು? ಅಲ್ಲಿ ತೋರಿಸು. ಗೈಸ್ ಹೊಸ್ದಾಗಿ ರಾಯಲ್ ಎನ್ಫೀಲ್ಡ್ ಯಾರ್ಯಾರು ತಗೋತವ್ರೆ ರೇಟ್ ನೋಡಿ. ಅಲ್ಲೇ ಅದೇನು ಮನುಷ್ಯನ ಅದು ಇರೋ ಕೂತ್ಕಂತ ಕೂತಿರೋ ಬರ್ತೀನಿ ಅನ್ನಕ್ಕೆ ಜಂಪ್ ಮಾಡೋಯ್ತವನೆ. ಅಲ್ಲಿ ಹೋದ ಗೈಸ್ ರಮೇಶ್ ಅಣ್ಣಂಗೆ ಆಟ ಆಡ್ಸೋಕ್ಕೆ ಬಚ್ಚಿಕೋಬೇಕು ಅಂದ್ಬಿಟ್ಟು ಹೋಗ್ತಾ ಇದೀವಿ ಗೈಸ್. ರಮೇಶ್ ಅಣ್ಣವರು ಅಲ್ಲಿ ಗ್ಯಾಸ್ ಹಾಕ್ಸ್ಕೊ ಬರ್ತಾರೆ. ಇವಾಗ ಮದುವೆ ಚೌಟ್ರಿಲಿ ಇದ್ದೀವಿ. ಇವಾಗ ಸ್ವಲ್ಪ ಮೂವ್ ಆಗಿ ಕಡೆ ಮನೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ಬ್ಲಾಗ್ ಮಾಡಿದ್ದೆ ನಮ್ಮ ಫ್ರೆಂಡ್ಸ್ ನಾವೆಲ್ಲ ಟ್ರಿಪ್ಗೆ ಹೋಗಿದ್ವಲ್ಲ ಅವಾಗ. ಸೊ ಅದನ್ನು 2 ಬ್ಲಾಗ್ನೂ ಕಾರಣಾಂತರಿಂದ ಡಿಲೀಟ್ ಮಾಡಿದೆ. ಸೊ ಅದು ನಿಮಗೆ ಹೋಗ್ತಾ ಹೇಳ್ತೀನಿ. ಸೊ ಇವಾಗ ನಾನು ನಮ್ಮ ಫ್ರೆಂಡ್ ಅರುಣ್ ಮತ್ತು ರಮೇಶ್ ಅಣ್ಣ ನಾವೆಲ್ಲ ಒಂದು ಮದುವೆ ಹೋಗ್ತಿದ್ದೀವಿ. ಎಲ್ಲಿಯಪ್ಪ ಅಂತಂದರೆ ನಾವು ಫಸ್ಟು ಟ್ರಿಪ್ಗೆ ಹೋಗಿದ್ವಿ ಗೊತ್ತಾ, ಅನೂರ್ ಹತ್ರ. ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಸಣ್ಣ ಟ್ರಿಪ್ ಮಾಡಿದ್ವಲ್ಲ ಚಿಕನ್ ಎಲ್ಲ ಮಾಡಿಕೊಂಡು. ಸೊ ಅಲ್ಲೇ ಅದೇ ಊರು ಪಕ್ಕದೂರಲ್ಲಿ ನಮ್ಮ ಫ್ರೆಂಡ್ ಅಜಿತ್ ಅಂತ ಕಾಂಚಳ್ಳಿಲಿ. ಸೊ ಅಲ್ಲಿ ಮದುವೆ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ನಮ್ಮ ಅರುಣ ಮತ್ತು ರಮೇಶಣ್ಣ ಅವರು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದಾರೆ. ನಾನು ಆಲ್ರೆಡಿ ರೆಡಿಯಾಗಿ ಬಂದಿದ್ದೀನಿ. ಅವ್ರು ರೆಡಿ ಆಗೋ ಗಂಟೆ ಈಗ ವೆಯ್ಟ್ ಮಾಡಬೇಕು. ಬನ್ನಿ ಗೈಸ್. ನಾವು ಅಂತೂ ಇಂತೂ ರೆಡಿಯಾಗಿ ಕಾರಲ್ಲಿ ಹೋಗ್ತಾಯಿದ್ದೀವಿ. ನಾನು ಅರುಣ ರಮೇಶಣ್ಣ 3 ಜನನು. ಈಗ ಇವಾಗ ಹೋಗ್ತಾ ದಾರಿಲಿ ಗಿಫ್ಟ್ ತಗೊಬೇಕು. ಗಿಫ್ಟ್ ತಗೊಂಡು ಹೋಗ್ಬೇಕು. ಇವಾಗ ಗಿಫ್ಟ್ ಅಂಗಡಿ ಎಲ್ಲಿದೆ ಅಂತ ಹುಡುಕ್ಬೇಕು ಗೈಸ್. ಅಂಗಡಿ ಹೋಗಿ ಗಿಫ್ಟ್ ಅಂಗಡಿಲಿ ಇರಲ್ಲ. ಕಂಟೆಂಟ್ ಸಿಕ್ಕಟ್ಲೆ. ಸೊ ಗೈಸ್, ಬೆಂಗಳೂರು ನೆನ್ನೆ ಫುಲ್ಲು ಟ್ರಾಫಿಕ್ ಇತ್ತು. ಇವತ್ತು ಮಾತ್ರ ಫುಲ್ಲು ಫ್ರೀ ಆಗಿದೆ ಸೈಕಲ್ ಮೇಲೆ. ನೆನ್ನೆ ಡ್ಯೂಟಿ ಮಾಡ್ಬೇಕಾದ್ರೆ ಎಷ್ಟು ಟ್ರಾಫಿಕ್ ಇತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಇವಾಗ ನೋಡಿ ಎಲ್ಲ ಖಾಲಿ ಹೊಡಿತೈತೆ ರೋಡೆಲ್ಲ. ಈ ಥರ ಫ್ರೀ ಆಗಿದ್ಬಿಟ್ರೆ ಡ್ಯೂಟಿ ಮಾತ್ರ ಚೆಚ್ಚಾಕ್ಬೋದು. ಅಂತಂದ್ರೆ ಅಲ್ಲಿ ಬೆಂಗಳೂರಲ್ಲಿ ಎಲ್ಲ ಟ್ರಾಫಿಕ್ ಇತ್ತಲ್ಲ, ಮಾತಾಡ್ಕೊಂಡು ಹಂಗೆ ಸೀದಾ ಕನಕಪುರದವ್ರು ಬಂದ್ಬಿಟ್ಟಿದೀವಿ. ಇವಾಗ ಕನಕಪುರದಲ್ಲಿ ಬಸ್ ಸ್ಟಾಪ್ ಹತ್ರ ನಿಲ್ಸ್ಬಿಟ್ಟು ಗಿಫ್ಟ್ ತಗೋಬೇಕು. ಸ್ವಲ್ಪ ದೂರ ಹೋದ್ರೆ ಗಿಫ್ಟ್ ಅಂಗಡಿ ಸಿಗುತ್ತೆ ಬಸ್ ಸ್ಟಾಪಿಂದ ಒಂಚೂರು ಹಿಂದೆಗಡೆ. ಸೊ ಗಿಫ್ಟ್ ತಗೊಂಡು ಆಮೇಲೆ ಮಾತಾಡ್ಕೊಂಡು ಮರ್ಬಿಟ್ಟೆ ಬಂದಿದ್ದೀವಿ 3 ಜನ. ಇವಾಗ ಗಿಫ್ಟ್ ಅಂಗಡಿಗೆ ಹೋಗ್ಬೇಕು. ಸ್ಟಾಪ್ ಮಾಡಿದ್ದೀವಿ. ಗಿಫ್ಟ್ ಅಂಗಡಿಗೆ ಬರ್ತಾ ಇದೀವಿ. ಬನ್ನಿ ಸರ್. ಅಲ್ಲಿ ಕಾರಲ್ಲೇ ಇರಲಿ. ಬನ್ನಿ ಗಾಯ್ಸ್, ಗಿಫ್ಟ್ ತಗೊಂಡು ಹೋಗೋಣ. ಅವ್ರು ಕರೀರಿ, ಅವ್ರನ್ನ ಅಲ್ಲೇ ಇರಲಿ, ಕಾರಲ್ಲಿ ಬರ್ರಿ. ಪಾರ್ಟ್ನರ್ ಮಾಡ್ಕೊಬಿಡ್ರಿ. ನಿಮ್ಮ ಎಲ್ಲಿ ಅಂಗಡಿ ಅದು ತೋರಿಸ್ತೀನಿ ಬನ್ನಿ. ಎಲ್ಲಿದಾ? ಇದು ಪೌಚ್ ಕಣ್ರಿ. ಮೊಬೈಲ್ ತಗೊಂಡ್ರಿ ನೋಡ್ರಿ. ಇನ್ಯಾವ್ದು ಮತ್ತೆ ಇಲ್ಲಿ ಇಲ್ವಾ? ಇಲ್ಲಿ ಬಸ್ ಸ್ಟಾಪ್ ಹತ್ರ ಕರೆಕ್ಟಾಗಿ ಸಿಕ್ಕೈತೆ. ರೋಡೆಲ್ಲ ರೆಡಿ ಮಾಡಿಬಿಡೋರೆ ಕ್ಲೀನಾಗಿ. ರೆಡಿ ಮಾಡ್ದಂಗೆ ಬಂದಾಗಲೇ ಒಂದು ಗಿಫ್ಟ್ ಸೆಲೆಕ್ಟ್ ಆಗಿದೆ. ಗ್ಯಾರಂಟಿ ಇಲ್ಲ ಅನ್ಸುತ್ತೆ. ಕುಬೇರ ಗ್ಯಾರಂಟಿ ಮಾಡ್ಕೊಂಡು ಎಲ್ಲಿ ಮೇಲೆ ಐತೆ ನೋಡಿ. ಅವ್ರನ್ನ ಕರಿ ತೋರಿಸ್ತಾರೆ. ಯಾವುದಾದ್ರೂ ಆಗಿರಲಿ ಹಂಗಲ್ಲ. ಅವ್ರ ಇದರಲ್ಲಿ ಏನಾರು ಎಷ್ಟು ಗಿಫ್ಟ್ ಐತೆ. ಇಷ್ಟರಲ್ಲಿ ಯಾವ ಥರದ್ದು? ಅದು ಬೇಡ. ಕರೆಕ್ಟ್ ಅವ್ರು ಹೊಸ ಮನೆ ಇದೆ. ಇತ್ತಾಗ ಇದು ಚೆನ್ನಾಗೈತೆ. ಇರೋಣ ಪಿಕ್ಚರ್ ಬಂದು ಇದು ಚೆನ್ನಾಗೈತೆ. ಅದೂ ಮಸ್ತಾಗೈತೆ. ಇದು ಇನ್ನೂ ಚೆನ್ನಾಗೈತೆ. ಇದು ಇದೇನಿದೆ ಪ್ರೈಸ? ಇದು ಅವ್ರು ನೋಡ್ಬಿಟ್ಟು ಕೊಡೋದು. 665 ಗಿಫ್ಟ್ ಸೆಲೆಕ್ಟ್ ಮಾಡಿದ್ವಿ. ಬಜೆಟ್ ಫ್ರೆಂಡ್ಲಿ ಆಗಿಲ್ಲ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ಬೇರೆ ಕಡೆ ಹೋಗ್ತಾ ಇದೀವಿ ಗಿಫ್ಟ್ ತೊಗೊಳಕ್ಕೆ. ನಮ್ಮ ಅರುಣ್ ಅವರು ಕ್ಯಾನ್ಸಲ್ ಮಾಡಿಬಿಟ್ರು.
ಮರುಣ್ ಅವರು ಗಿಫ್ಟ್ ಅಂಗಡಿ ಹುಡಿಕೊಂಡು ಹೋಗ್ತಾ 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 ಅವರೇ ಈ ಕಡೆ ಯಾವ ಗಿಫ್ಟ್ ಅಂಗಡಿ ಸಿಗುತ್ತಾ ಗೊತ್ತಿಲ್ಲ, ನೋಡಬೇಕು ಮುಂದೆ ಹೋಗ್ಬಿಟ್ಟು. ಸೊ ಗೈಸ್ ಅಂತೂ ಇಂತು ಗಿಫ್ಟ್ ಎಲ್ಲ ತಗೊಂಡಾಯ್ತು. ಅಲ್ಲಿ ಜಾಸ್ತಿ ರೇಟ್ ಹೇಳ್ಬಿಟ್ರು ನೋಡಿ, ಅದೇ ಸೇಮ್ ಫ್ರೇಮೇ ಇಲ್ಲಿ ಕಡಿಮೆ ರೇಟಿಗೆ ಸಿಕ್ಕಿದೆ. ಸೊ ಅಲ್ಲಿ ಜಾಸ್ತಿ ರೇಟ್ ಹೇಳುತ್ತಲ್ಲ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ರು. ಇಲ್ಲಿ ಸೇಮ್ ಫ್ರೇಮ್ ಸಿಕ್ಕಿರೋದ್ರಿಂದ 350ಗೆ ತೊಗೊಂಡೋಗ್ತಾ ಇದ್ವಿ. ಏನು ಮಾಡೋಕ್ಕಾಗಲ್ಲ, ಏಕೆಂತಂದರೆ ಅಲ್ಲಿ ತೊಗೋತಿದ್ವಿ, ಬಟ್ ಅವ್ರು ಹೇಳಿದ ರೇಟ್ಗೂ ಆ ಫ್ರೇಮ್ಗೂ ಸ್ವಲ್ಪ ಡಿಫ್ರೆಂಟ್ ಇತ್ತು. ಅದಕ್ಕೆ ನಾವು ಅಲ್ಲಿ ತೊಗೊಂಡಿಲ್ಲ, ಬಂದ್ಬಿಟ್ಟು ಇಲ್ಲಿ ಮಾತ್ರ ಕರೆಕ್ಟಾಗಿ ಹೇಳಿದ್ದಾರೆ ಮತ್ತು ಪ್ರೈಸ್ಗೂ. ಬಿಲ್ ತೋರ್ಸವ, ಬಿಲ್ ತೋರ್ಕೊಳ್ಳಿ ನೋಡಬಾರ್ದು. ಮಿರರ್ ನೋಡು, ಹೊಸ ಗಾಡಿ ಮಿರರ್ ಇಲ್ಲ. ಅದು ಹಂಗೆ, ಅದು ಯಾರೋ ಪಾಪ ಸೈಡಲ್ಲಿ ನಿಲ್ಸಿದ್ರೆ ನಾವು ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಅದಕ್ಕೆ ಸ್ವೀಟಾಗಿ ಏನಾದರೂ ತಿಂತೀರಾ? ಬೇಡ ಸರ್, ಬನ್ನಿ ಸರ್, ಬೇಡ ಬನ್ನಿ. ಗಾಂಧಿ ತಾತ ಇಲ್ಲೇ ಇದ್ದಾರೆ, ಏನಾದರೂ ಬೋಧನೆ ಮಾಡಿದ್ರೆ ಹೋಗಿ ಮಾಡಿ. ಗಾಂಧಿ ತಾತ ಅವ್ರು ಬಾಡ್ಗವ್ರು ನಿಂತಿರ್ತಾರೆ. ಏನು ತಗೋತೀರಾ ಸ್ವೀಟು? ತಿನ್ನಂಗಿದ್ರೆ ತಿನ್ನೋ ಐಟಮ್ ತಗೊಳ್ರಿ, ಕುಡಿಯೋ ಐಟಮ್ ಇದ್ರೆ ಕುಡಿಯೋ ಐಟಮ್ ತಗೊಳ್ಳಿ. ನಮಗೆ ಜ್ಯೂಸ್ ಬೇಕು, MRP ಮಸ್ತ್ ಆಗೈತೆ ಜ್ಯೂಸ್ ಬೇಕು ಕಣೋ. ಅದೆಲ್ಲ ಗೈಸ್, ನಮ್ಮ ಅರುಣವರು ಸೀದಾ ಒಳಗಡೆ ಹೋಗ್ಬಿಟ್ರು. ಏನು ಧೈರ್ಯ ಪಲ್ಪಿ ಆರೆಂಜು. ತಿನ್ನೋಕ್ಕೆ ಕುಡಿಯೋಕ್ಕೆ ಏನೇನು ಬೇಕು ಜ್ಯೂಸ್ ಎಲ್ಲ ತಗೊಂಡು ಮತ್ತು ಚಿಪ್ಸು ಎಲ್ಲ ತಗೊಂಡು ಹೋಗ್ತಾ ಇದ್ವಿ. ಇವಾಗ ಆರಾಮಾಗಿ ಪೀಸಾಗಿ ಹೋಗ್ಬೇಕು ಗೈಸ್. ಎಲ್ಲೇ ಹೋಗ್ಬೇಕು ಅಂದ್ರೆ ಪೀಸಾಗಿ ಹೋಗ್ಬೇಕು ಅಲ್ವಾ? ಏನು ಪೀಸ್ ಮಾಡ್ಕೊಂಡು ಹೋಗ್ಬೇಕಪ್ಪ? ಪೀಸ್ ಮಾಡ್ಕೊಂಡಲ್ಲ, ಪೀಸಾಗಿ ಹೋಗ್ಬೇಕು ಅಂದಿದ್ದು. ಎಲ್ಲೇ ಹಂಗಂದ್ರೆ ಎಲ್ಲೇ ಹೋಗ್ಬೇಕು ಅಂದ್ರೆ ಪೀಸಾಗಿ ಮಸ್ತಾಗಿ ಹೋಗ್ಬೇಕು. ಪೀಸಾ? ಹ್ಞೂ ನೋಡಿ ಗಾಯ್ಸ್, ಗಿಫ್ಟ್ ಎಲ್ಲ ರೆಡಿ ಆಯಿತು. ಈಗ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗೋಣ. ಹತ್ತಲ್ಲಿ ಮಚಾ, ಹತ್ತು. ಹಾಯ್ ಗಾಯ್ಸ್, ಜ್ಯೂಸ್ ಕುಡಿತೀರಾ? ಜ್ಯೂಸ್ ಬೇಡ ಬೇಡ. ಹಾಕ್ಬೇಕು ಶೃಂಗೆ ನಂಗೆ ಬಜಾ ನೋಡು ಮಜಾ, ಬ್ಯಾಂಡ್ ಬಜಾ ನೋಡು ಮಜಾ, ಬ್ಯಾಂಡ್ ಬಜಾ ನೋಡು ಮಜಾ, ಬ್ಯಾಂಡ್ ಬಜಾ ನೋಡು ಮಜಾ. ಊರಲ್ಲಿ ಕೊಂಡಾಗ ತಮ್ಮ ಕುಡಿಬೇಕು. ನಾವಿವಾಗ ಕೊಳ್ಳೇಗಾಲದಲ್ಲಿದ್ದೀವಿ. ಗ್ಯಾಸ್ ಖಾಲಿ ಆಗೋಯ್ತು ಗಾಡಿಗೆ, CNG. ರಮೇಶನವರು ಗ್ಯಾಸ್ ಹಾಕ್ಸ್ಕೊಬರಕ್ಕೆ ಹೋಗೋರೆ ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಅಂತೀನಿ, CNG ಬಂಕಲ್ಲಿ ಇಳಿತವ್ರೆ ನೋಡಿ ನಮ್ಮ ರಮೇಶನವರು. ಇವಾಗ ನಾವು ಸೀದಾ ಗ್ಯಾಸ್ ಹಾಕ್ಸ್ಕೊಂಡು ಅನೂರು ಇದೆಯಲ್ಲ ಆ ಕಡೆ ಹೋಗಬೇಕು. ಅನೂರಿಂದ ಒಂದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಗೊತ್ತಿಲ್ಲ, ಅಲ್ಲಿಂದ ಮುಂದೆ ಕೇಳ್ಕೊಂಡು ಹೋಗ್ಬೇಕಾಗತ್ತೆ. ಇವಾಗ ರಮೇಶ್ ಅಣ್ಣಂಗೆ ಆಟ ಆಡ್ಸೋಕ್ಕೆ ಬಚ್ಚಿಕೋಬೇಕು ಅಂದ್ಬಿಟ್ಟು ಹೋಗ್ತಾ ಇದೀವಿ ಗೈಸ್. ರಮೇಶ್ ಅಣ್ಣವರು ಅಲ್ಲಿ ಗ್ಯಾಸ್ ಹಾಕ್ಸ್ಕೊಂಡು ಬರ್ತಾಯಿದ್ದಾರೆ ಅವರು. ನಾವು ಇಲ್ಲಿ ಬಸ್ ನಿಂತಿದೆಯಲ್ಲ, ಇಲ್ಲಿ ಈ ಬಸ್ ಮುಂದೆ ಹೋಗಿ ನಿಂತ್ಕೋತೀವಿ. ನೋಡ್ತಾವ್ರೆ ಕಣ ಅವರು ಗ್ಯಾಸ್ ಹಾಕ್ತಾರಲ್ಲ, ಅವಾಗ ಆ ಕಡೆ ಗಮನ ಕೊಟ್ಟಾಗ ಮೆತ್ಕೋಗ್ಬಿಡ್ಬೇಕು ನಾವು ಅಷ್ಟೇ ಗೈಸ್. ನೋಡ್ಕೊಬಿಟ್ರು ಗೈಸ್, ಆಟ ಆಡಿಸ್ಬೇಕು ಅನಿಸ್ತೀವಿ, ನೋಡ್ಕೊಬಿಟ್ರು. ಅವ್ರೇನಾದ್ರು ನೋಡಿಲ್ಲ ಅಂದಿದ್ರೆ ನಾವು ಸೀದಾ ಬಂದು ಬಸ್ ಹತ್ರ ನಿಂತ್ಕೊತೀವಿ. ಇದು ಕರೆಕ್ಟ್ ಹೊಸ್ತಾಗೊಂದು ರಾಯಲ್ ಎನ್ಫೀಲ್ಡ್ ಬಿಟ್ಟು ಅವ್ರು ನೋಡಿದ್ಯಾ? ಇಲ್ಲ. ಯಾವುದು? ಅಲ್ಲಿ ತೋರಿಸು ಗೈಸ್. ಹೊಸ್ದಾಗಿ ರಾಯಲ್ ಎನ್ಫೀಲ್ಡ್ ಯಾರ್ಯಾರು ತಗೋತವ್ರೆ ರೇಸ್ ಮಾಡೋಕ್ಕೆ, ಅವರೆಲ್ಲ ನೋಡಿ. ಕುದುರೆ ಅಲ್ಲ, ಅದು ನಾಯಿ. ನೋಡೋಣ. ನೀನು ಕೂತ್ಕಾಯ್ತು, ಬಾ ಕೂತ್ಕಾದ್ರ ಮೇಲೆ ಕೂತ್ಕೋ. ಕುದುರೆ ನಿಟ್ಕಲ್ರ ಮೂಗ್ದಾರ ಹಾಕಿ ಕೂತ್ಕ. ಬರಲ್ಲ ಅದು, ಹೋಗು. ಎಪ್ಪ ಅದು ನೋಡಿದ್ರೆ ಭಯ ಆಗುತ್ತೆ ಕಣ. ಕಚ್ಗಿಚ್ಬಿಟ್ಟದ ಆಮೇಲೆ ಕಚ್ಬಿಟ್ರೆ ಆಮೇಲೆ ಅಷ್ಟೇ. ಬಾಯಿ ನೋಡಿ ಹೆಂಗೈತೆ ಅದಕ್ಕೆ. 1 kg ಮಾಂಸ ಕಚ್ಬಿಟ್ರೆ
ಗೈಸ್ ಈಗ ನಮ್ಮ ಅರುಣ ಮಾಡೋ ಕೆಲಸ ಒಂದೆರಡಲ್ಲ, ಆ ನಾಯಿನ ಕರ್ಕೊಂಡು ಹೆಂಗ್ ಏನೋ ಕೊಡ್ಸೋಕೆ ಹೋಯ್ತವನೆ. ಅದಕ್ಕೆ ಬನ್ನಿ ನೋಡೋಣ ಏನು ಕೊಡಿಸ್ತೀನಿ ಅಂತ. ಲೋ ಎಲ್ಲಿಗೆ ಹೋಯ್ತಾ ಇದೆಯಾ? ಹಾಂ ಏನು ಹಾಂ? ಏ ಅದು ಎಲ್ಲಿಗೂ ಹೋಗಲ್ಲ, ಹೋಗು, ನಿನ್ನಿಂದನೇ ಬರುತ್ತೆ, ಹೋಗು, ಅಲ್ಲೇ ಹಾಕು. ಅದು ನೋಡಿದ್ರೇನೆ ಭಯ ಆಗ್ತದೆ. ಏ ಅಲ್ಲೇ ಅದೇನು ಮನುಷ್ಯನ ಅದು ಇರೋ ಕೂತಿರೋ ಬರ್ತೀನಿ ಅನ್ನಕ್ಕೆ. ಗೈಸ್ ನಮ್ಮ ಅರುಣ ಬಿಸ್ಕೆಟ್ ತರಕ್ಕೆ ಹೋಯ್ತವನೆ. ಅದಕ್ಕೆ ಇಲ್ಲಿ ರೋಡ್ ದಾಟ್ಬೇಕಂದ್ರೆ ಹುಷಾರಾಗಿರ್ಬೇಕು. ನೋಡಿ ಇಲ್ಲಿ ಯೂ ಟರ್ನಲ್ಲಿ ರೋಡ್ ದಾಟು ಅಂದರೆ ಹೆಂಗೆ ಜಂಪ್ ಮಾಡೋಯ್ತವನೆ. ಅಲ್ಲಿ ಹೋದ ಗೈಸ್, ಓಡು 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 ಅಂತ ಯಾರ ಅಂಕಲಿಂದ ಓಡ್ತಾವನೆ. ಅಲ್ಲಿ ಸೀದಾ ಹೋದ. ಈಸ್ಕೊತಾವನು ಇವಾಗ. ನನ್ನ ಫೋನಲ್ಲಿ ಇದೇ ಫಸ್ಟು ಇಷ್ಟು ಝೂಮ್ ಹಾಕಿರೋದು ನಾನು. ಗೊತ್ತಾವನೆ ನೋಡ್ಕೊಂಬಾರು. ಎಲ್ಲೋಯ್ತೋ ಗೊತ್ತಿಲ್ಲ. ಅದು ನೋಡಿದ್ರೇ ಭಯ ಆಯ್ತೈತೆ. ಅದು ಏನಾರ ಬಾಯಿ ಹಾಕ್ಬಿಟ್ರೆ ಮಾತ್ರ 1 kg ಮಾಂಸ. 3 ಕೋಟಿ ಡಾಗಿ, 3 ಕೋಟಿ ಡಾಗಿಗೆ ಬಿಸ್ಕೆಟ್ ಹಾಕ್ತಾನೆ ಗೈಸ್ ನಮ್ಮ ಅರುಣ. ಲವ್ 3 ಕೋಟಿ ಡಾಗಿ, 3 ಕೋಟಿ ಅವ್ರು ಅಂತಾನಲ್ಲ, 3 ಕೋಟಿ ಡಾಗಿ. ಗೈಸ್ ನಾವು ಇವಾಗ CNG ಹಾಕ್ಸಾಯ್ತು. ನಾವು ಇವಾಗ ಸೀದಾ ಹೊಂಟಿರೋದು ಅನ್ನೂರ್ ಕಡೆಗೆ. ಅನ್ನೂರ್ ಕಡೆಯಿಂದ ಸೀದಾ ಅಲ್ಲಿ ಅನ್ನೂರಿಂದ ಒಳಗಡೆ ಹೋಗ್ಬೇಕು, ಕಾಂಚಳ್ಳಿ ಅಂತ. ಅಲ್ಲೊಂದು ಸ್ವಲ್ಪ ಗೊತ್ತಿಲ್ಲ ನಮಗೆ, ಕೇಳ್ಕೊಂಡು ಹೋಗ್ಬೇಕು. ಅನ್ನೂರವರೆಗೂ ಗೊತ್ತಿದೆ, ಆಗಲ್ಲ ಒಳಗಡೆ ಹಳ್ಳಿ ಕಡೆ ಗೊತ್ತಿಲ್ಲ, ಕೇಳ್ಕೊಂಡು ಹೋಗ್ಬೇಕು. ಚೌಟ್ರಿ ಪಾರ್ಕಿಂಗ್ ಹುಡುಕ್ತೀವಿ. ಚೌಟ್ರಿ ಒಳಗಡೆ ಪಾರ್ಕಿಂಗ್ ಇಲ್ಲ, ಇಲ್ಲೆಲ್ಲಾದ್ರೂ ಸೈಡಲ್ಲಿ ಹಾಕ್ಬೇಕು. ಯಾರೋ ನಿಂತವ್ರೆ ಅಲ್ಲಿ. ಗಾಡಿ ನಿಲ್ಸ್ಬಿಟ್ಟು ಇವಾಗ ಹೋಗೋಣ. ನೋಡ್ಕೊಬರ್ರಿ. ಅದೇ ಬ್ಲರ್ ಆಗ್ಬಿಟ್ಟೈತೆ ಕ್ಯಾಮ್ರಾ. ಕ್ಯಾಮ್ರಾಮನ್ ಮಸ್ತ್. ಗಾಯ್ಸ್ ಅಂತೂ ಇಂತೂ ಚೌಟ್ರಿಗೆ ಬಂದಿದ್ದೀವಿ ಇವಾಗ. ಹಾಯ್ ಬ್ರೋ, ಆರಾಮ? ಮದುವೆ ಹುಡುಗ ಗಾಯ್ಸ್ ಇವಾಗ ಮದುವೆ ಚೌಟ್ರಿಲಿದ್ದೀವಿ. ಇವಾಗ ರಿಸೆಪ್ಷನ್ಗೆ ರೆಡಿ ಮಾಡ್ತವ್ರೆ. ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಹಾಕ್ತೀನಿ ನೋಡಿ. ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗೆ ಅದು ಹಾಕೋದೇನು ಬಂತು ಅವರೇ ಅಲ್ಲ ಕಣೋ, ವೀಡಿಯೋದಲ್ಲಿ ತೋರ್ಸೋಣ ಅಂತ. ವೀಡಿಯೋ ತೋರಿಸು, ಹಾಕ್ತೀನಿ ಅಂತಿದೆ. ಏನು ಹಾಕ್ತಿ ಹೇಳು ಹೋಗ್ತಿ ಅಂದ್ರೆ ಭಾವಸ್ಥಾನದು. ಸ್ವಲ್ಪ ಮೂವ್ ಆಗಿ ಈ ಕಡೆ ಮನೆ ಮದುವೆ ರಿಸೆಪ್ಷನಲ್ಲಿ ಗಿಫ್ಟ್ ಎಲ್ಲ ಕೊಟ್ಟಾಯ್ತು, ಊಟ ಎಲ್ಲ ಮಾಡಾಯ್ತು, ಮದುವೆ ನೋಡ್ಕೊಂಡು ಇವಾಗ ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕು. ಇವಾಗ
ರಿಟರ್ನ್ ಪೆನ್ ಹುಡುಕ್ರು ಅಂದ್ರು ಪೆನ್ನು ಅಲ್ಲಿ ಕೊಟ್ಟಿಲ್ವಾ ರಮೇಶ ನನಗೆ? 4 ಅವರು ನಿದ್ದೆ ಬಂದ್ರೆ ನಿದ್ದೆ ಬಂದ್ರೆ ಅರುಣ ಓಡಿಸ್ಕೊತೀನಿ. ನಾನು ಮಲಿಕತ್ತೀನಿ ಹಿಂದೆ ಅಷ್ಟೇ, ನೀನು ಅರುಣ ಇಬ್ಬರೇ ಓಡಿಸ್ಬೇಕು ಇವಾಗ. ಬನ್ನಿ ಗೈಸ್ ಹೊರಡನ್ ಈಗ ರಿಟರ್ನ್ ಬೆಂಗಳೂರು ಕಡೆಗೆ. ಅವ್ರು ಇಲ್ಲ ಇಲ್ಲಿ ಫೋನ್ ನಂಬರ್ ಇತ್ತು ನೋಡ್ಕರ. ಫುಲ್ಲು ನಿದ್ದೆ ಎಳಿತೈತು ಅಲ್ಲಿ ರಿಸೆಪ್ಷನ್ ಅಲ್ಲಿ ಕೂತಿರ್ಬೇಕಾರೆ. ಸಾಂಗ್ ಹಾಕಿದ್ರಲ್ಲ ಅದಕ್ಕೆ ಈ ಊಟ ಅಂದರೆ ನಾವು ಗಿಫ್ಟ್ ಕೊಟ್ಬಿಟ್ಟು ಊಟ ಮಾಡೋಣ ಅನ್ಕೊಂಡ್ವಿ, ಆದರೆ ಫಸ್ಟೇ ಊಟ ಮಾಡಿಸ್ಬಿಟ್ರು ಅವರು ಬರೋಗೆ. ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನನಗೆ ಊಟ ಮಾಡಿದ್ವಲ್ಲ, ಸೊ ನಿದ್ದೆ ಹೇಳಕ್ಕೆ ಸ್ಟಾರ್ಟ್ ಆಯ್ತು. 10:30 ಮೇಲಾಗಿದೆ ಇವಾಗ ಟೈಮು. ನಿದ್ದೆ ಹೇಳಕ್ಕೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಮಾಡಿದ್ರಲ್ಲ, ಇವರು ಶೂ ಹತ್ರ ಹಿಡ್ಕೊಬಿಟ್ಟು ಆಯ್ ಅಣ್ಣ ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಣ್ಣ ನಮ್ಮ ಅರುಣನ ಏನ್ ಗುರು, ನಮ್ಮ ಅರುಣನ ಮೂರ್ ಕೋಟಿ ಡಾಗಿಗೆ ಬಿಸ್ಕೆಟ್ ಹಾಕಿದ್ರಿ. ಇವಾಗ ಹಸುಗೆ ಏನ್ ತಿನ್ಸಿದ್ದು? ಒಳ್ಳೆ ಕ್ವಾಟ್ಲೆ ಹಸುಗೆ. ಬೆಂಗಳೂರಿಗೆ ಹೊರಡ್ಬೇಕು. ಟಾಟಾ ಬಾಯ್ ಬಾಯ್ ಚೌಟ್ರಿಗೆ. ರಮೇಶನ ಇವಿ ರೊಚ್ಗೆದ್ದವ್ರು ಇವಾಗ ನಿದ್ದೆ ಬರೋ ಟೈಮು. ಅದಕ್ಕೆ ಇವಾಗ ರಿಸೆಪ್ಷನ್ ಟಿಸ್ಟ್ ಮಾಡ್ರ ಮನ್ಕೇನು ಟೆನ್ಷನ್ ಇತ್ತು ಚೂಡೆ ಮನ್ಕೋಸ್ಕರ ಇವಾಗ ನಾವು ಟೋಲ್ ಹತ್ರ ನಿಲ್ಸಿದೀವಿ, ಗಾಡಿ ಓಡ್ಸಕ್ಕಾಗ್ತಿಲ್ಲ, ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ. ನಮ್ಮ ಅರುಣ ಪಾಚ್ಕೊಂಡ. ಅರುಣ ಇಸ್ ವೆರಿ ಕೇಡಿ ಅಲ್ಲ, ನಮ್ಮ ರಮೇಶನವರು ವಾಶ್ರೂಮ್ಗೆ ಹೋಗವ್ರೆ. ಫುಲ್ಲು ನಿದ್ದೆ ಗಾಯ್ಸ್ ಎಲ್ರಿಗೂ. ಅದಕ್ಕೆ ಸುಮ್ಮನೆ ಗಾಡೀಲಿ ಹೋಗೋದು ಬೇಡ ಅಂತ ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ. ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು ಮಲ್ಕೊಂಡು. ಸ್ವಲ್ಪ ಒಂದು ಡೀಪ್ ಸ್ಲೀಪ್ ಮಾಡಿದ್ರೆ ಸರಿ ಹೋಗುತ್ತೆ ಗಾಡಿ ಹೋಗ್ತೀವಿ. ಸೊ ಗೈಸ್ ನಾವು ಬೆಂಗಳೂರಿಗೆ ಹೋಗ್ಬೇಕಿತ್ತು, ಊರು ಹತ್ರ ಇತ್ತಲ್ಲ, ಅದಕ್ಕೆ ನೈಟು ಊರಿಗೆ ಹೋಗಿ ಬರೋಣ ಅಂತೇಳಿ ನಾನು ರಮೇಶನ ನಾವೆಲ್ಲ ಊರಿಗೆ ಬಂದಿದ್ದೀವಿ. ನಾನಿವಾಗ ನಮ್ಮ ಮನೇಲಿದ್ದೀನಿ, ರಮೇಶನವರು ಅವ್ರ ಮನೇಲಿದ್ದಾರೆ. ಹೆಂಗಿದ್ರು ಊರು ಹತ್ರ ಇತ್ತಲ್ವ, ಅದಕ್ಕೆ ಹಿಂಗೆ ಹೋಗ್ಬಿಟ್ಟು ಊರಿಗೆ ಹೋಗಿ ಆಮೇಲೆ ಬೆಂಗಳೂರಿಗೆ ಹೋಗೋಣ ಅಂತ ಎಲ್ಲರೂ ಊರಿಗೆ ಬಂದಿದ್ದೀವಿ. ಸೊ ಈ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.